ಹಲೋ ಹಾಯ್, ಹೇಗಿದ್ರ ನನ್ನೆಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳು? ಓದ್ತಾ ಇದ್ರೆ ತಾನೆ? ಯಾಕಂದ್ರೆ ಒಂದು ಪೋಸ್ಟ್ಗೆ ಇಲ್ಲಂದ್ರೂ ಸಾವಿರಾರು ಜನ ಅರ್ಜಿ ಹಾಕಿರ್ತಾರೆ. ಅದರಲ್ಲಿ ನೀವು 999 ಜನರನ್ನ ಹಿಂದಾಕಿ ನೀವು ಒಂದು ಪೋಸ್ಟ್ ನಿಮ್ಮದು ಪಡ್ಕೋಬೇಕು. ಅದಕ್ಕೆ ಕಠಿಣ ಪರಿಶ್ರಮ ಮತ್ತು ಸತತ ಪ್ರಯತ್ನ ಬೇಕೇ ಬೇಕು. ಆ ಪರಿಶ್ರಮ ಮತ್ತು ಪ್ರಯತ್ನವನ್ನ ಬಿಡಬೇಡಿ ಅಂತ ಹೇಳ್ತಾ 2013 ಮತ್ತು 2017ರಲ್ಲಿ PDO ಪರೀಕ್ಷೆಯಲ್ಲಿ ಕೇಳುವಂತ ಗಣಕಯಂತ್ರ ಪ್ರಶ್ನೆಗಳನ್ನ ನಾನು ಇವತ್ತು ತರ್ತಾ ಇದ್ದೀನಿ. ನಮ್ಮ ಗಣಕಯಂತ್ರ ಸೀರೀಸು ಅದೇ ರೀತಿ ಮುಂದುವರಿತದೆ. ಬನ್ನಿ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ರು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಿದ್ರು ನೋಡೋಣ ಬನ್ನಿ. ಮೆಮರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳಿದರೆ ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಅಡ್ವಾಂಟೇಜಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದು ಮೆಮರಿ. ಇದಕ್ಕೆ ಅಷ್ಟು ಸ್ಟ್ರಾಂಗೆಸ್ಟ್ ಹ್ಯೂಜ್ ಮೆಮರಿ ಕೆಪಾಸಿಟಿ ಕಂಪ್ಯೂಟರ್ ಇದೆ. ಆಮೇಲೆ ಗಣಕಯಂತ್ರಕ್ಕೆ ನಾವು ಜೋಡಿಸುವಂತ ಎಕ್ಸ್ಟರ್ನಲ್ ಡಿವೈಸ್ ಗಳನ್ನ ನಾವು ಪೋರ್ಟ್ಸ್ ಗಳಿಗೆ ಜೋಡಿಸ್ತೀವಿ. ಆ CPU ಪೋರ್ಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದ್ದಾರೆ. ಅದಾದ ನಂತರ ನಾವು ಗಣಕಯಂತ್ರಕ್ಕೆ ಪ್ರೊವೈಡ್ ಮಾಡುವಂತ ಪ್ರೋಗ್ರಾಮ್ಸ್ ಗಳಲ್ಲಿ ಆ ಪ್ರೋಗ್ರಾಮ್ಸ್ ಗಳನ್ನ ಮಷೀನ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಗಳಿಗೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದಾದ ನಂತರ ಸೆಕೆಂಡರಿ ಸ್ಟೋರೇಜ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಸೆಕೆಂಡರಿ ಸ್ಟೋರೇಜ್ ಬಗ್ಗೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ರಶ್ನೆ ನೋಡೋಣ, ಅಲ್ಲಿಯೂ ಕೂಡ ಯಾವ ತರದ ಪ್ರಶ್ನೆ ಇದೆ ಅದ್ರ ಪ್ರಕಾರ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಅದ ನಂತರ ಕ್ಯಾಶ್ ಮೆಮರಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಕ್ಯಾಶ್ ಮೆಮರಿ ಅಂದ್ರೆ ಏನು, ಅದರ ಲೊಕೇಶನ್ ಎಲ್ಲಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಾದ ನಂತರ ಪ್ರಿಂಟರ್ಸ್ ಗಳಲ್ಲಿ ಯಾವ ತರದ ಪ್ರಿಂಟರ್ಸ್ ಗಳು ಇರ್ತವೆ, ಅದರಲ್ಲಿ ಒಂದು ಪ್ರಿಂಟರ್ನ ಕೌಶಲ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದಾದ ನಂತರ ಕಲೆಕ್ಷನ್ ಆಫ್ ಡಾಟಾ, ಈ ಕಲೆಕ್ಷನ್ ಆಫ್ ಡಾಟಾನ ಯಾವ ಮೋಡಲ್ಲಿ ನಾವು ಸೇವ್ ಮಾಡ್ತೀವಿ ಅನ್ನುವಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಾದ ನಂತರ ಡಾಟಾ ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಿಷ್ಟು ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಎಸ್, ಆಲ್ ರೈಟ್. ಇವತ್ತು ನಾವು ಚರ್ಚೆ ಮಾಡ್ತಾ ಎಲ್ಲ ಪ್ರಶ್ನೆಗಳು ಕಳೆದ PDO ಪರೀಕ್ಷೆಯಲ್ಲಿ ಕೇಳಿದಂತ ಕಂಪ್ಯೂಟರ್ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನೋಡಿ, RAM is a dash dash memory. Option 1 flash memory, option 2 auxiliary memory, option 3 temporary memory, option 4 sequential memory. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಕಂಪ್ಯೂಟರ್ ಮೆಮರಿಯಲ್ಲಿ ಒಟ್ಟು 2 ಪ್ರಕಾರದ ಮೆಮರಿಗಳು ಬರ್ತವೆ. ಒಂದು ಪ್ರೈಮರಿ ಮೆಮರಿ, ಇನ್ನೊಂದು ಸೆಕೆಂಡರಿ ಮೆಮರಿ ಅಂತ. ಸೊ ಪ್ರೈಮರಿ ಮೆಮರಿ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಮತ್ತು ರೀಡ್ ಓನ್ಲಿ ಮೆಮರಿ ಅಂತ 2 ಬರ್ತವೆ. ಸೆಕೆಂಡರಿ ಮೆಮರಿ ಅಂತ ಅಂದ್ರೆ CD, DVD, ಪೆನ್ ಡ್ರೈವ್, ಫ್ಲಾಫಿ, ಇವೆಲ್ಲ ಸೆಕೆಂಡರಿ ಮೆಮರಿ ಬರ್ತವೆ. ಇವ್ರಿಗೆ ಕೇಳಿರೋದು ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅನ್ನೋದು ಯಾವ ತರದ ಮೆಮರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾವು ಪ್ರೈಮರಿ ಮೆಮರಿಯಲ್ಲಿ 2 ಪ್ರಕಾರದ ಮೆಮರಿ ಇದಾವೆ. ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಇನ್ನೊಂದು ರೀಡ್ ಓನ್ಲಿ ಮೆಮರಿ. ಆ ರ್ಯಾಂಡಮ್ ಆಕ್ಸೆಸ್ ಮೆಮರಿಯನ್ನ ನಾವು ಟೆಂಪರರಿ ಮೆಮರಿ ಅಂತ ಕರೆದ್ರೆ, ರೀಡ್ ಓನ್ಲಿ ಮೆಮರಿಯನ್ನ ಪರ್ಮನೆಂಟ್ ಮೆಮರಿ ಅಂತ ಕರಿತೀವಿ. ಇದೇ ರ್ಯಾಂಡಮ್ ಆಕ್ಸೆಸ್ ಮೆಮರಿಯನ್ನ ರ್ಯಾಮ್ ಅನ್ನ ನಾವು ವೋಲಾಟೈಲ್ ಮೆಮರಿ ಅಂತ ಕರಿತೀವಿ. ಆಮೇಲೆ ರಾಮ್ ಅನ್ನ ನಾನ್ ವೋಲಾಟೈಲ್ ಮೆಮರಿ ಅಂತ ಕರಿತೀವಿ. ಓಕೆ, ಹಂಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 3 ಟೆಂಪರರಿ ಮೆಮರಿ. ನೆಕ್ಸ್ಟ್ ಕ್ವಶನ್ ನೋಡಿ, USB ಮೀನ್ಸ್ ಆಪ್ಷನ್ಸ್ ಯೂನಿವರ್ಸಲ್ ಸಿಕ್ವೆನ್ಸಿಯಲ್ ಬಸ್, ಆಪ್ಷನ್ 2 ಯೂನಿವರ್ಸಲ್ ಸೀರಿಯಲ್ ಬಸ್, ಆಪ್ಷನ್ 3 ಯೂನಿವರ್ಸಲ್ ಸ್ಟೋರೇಜ್ ಬಸ್, ಆಪ್ಷನ್ 4 ಯೂನಿವರ್ಸಲ್ ಸಬ್ಸ್ಟೆನ್ಸಿಯಲ್ ಬಸ್. USB ಅಂದ್ರೇನೆ ಇದು CPU ನಲ್ಲಿರುವಂತಹ ಎಕ್ಸ್ಟರ್ನಲ್ ಡಿವೈಸ್ ಗಳನ್ನ ಕನೆಕ್ಟ್ ಮಾಡೋಕಿರುವಂತಹ ಸ್ಥಳ. ಇದನ್ನ ನಾವು ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರಿತೀವಿ. ದ ಆಪ್ಷನ್ ಸೆಕೆಂಡ್ ಈಸ್ ರೈಟ್ ಆನ್ಸರ್, ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ a computer program that translates one program instruction at a time into machine language. ನೋಡಿ, ನಾವು ತಯಾರು ಮಾಡುವಂತ ಎಲ್ಲಾ ಕೋಡಿಂಗ್ಗಳನ್ನ ನಾವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರ್ತೀವಿ. ಆ ಹೈ ಲೆವೆಲ್ ಪ್ರೋಗ್ರಾಮ್ಸ್ ಗಳನ್ನ ಲೋ ಲೆವೆಲ್ ಪ್ರೋಗ್ರಾಮ್ಸ್ ಗಳಲ್ಲಿ ಅಥವಾ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಮಾಡೋಕೆ ಕಂಪೈಲರ್ ಮತ್ತು ಇಂಟರ್ಪ್ರೆಟರ್ ಅಂತ ಇರ್ತವೆ. ಕಂಪೈಲರ್ಗೂ ಇಂಟರ್ಪ್ರೆಟರ್ಗೂ ಇರೋ ವ್ಯತ್ಯಾಸ, ಕಂಪೈಲರ್ ಅನ್ನೋದು ಪ್ರೋಗ್ರಾಮ್ನ ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡಿದ್ರೆ, ಇಂಟರ್ಪ್ರೆಟರ್ ಒಂದು ಪ್ರೋಗ್ರಾಮ್ ಅಟ್ ಅ ಟೈಮ್ ಏನ್ ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ಇಲ್ಲಿರುವಂತ ಆಪ್ಷನ್ಸ್ ಕಂಪೈಲರು, ಲಿಂಕರು, ಲೋಡರು, ಆಮೇಲೆ ಇಂಟರ್ಪ್ರೆಟರ್ ಅಂತ. ಸರಿಯಾದ ಉತ್ತರ ಇಂಟರ್ಪ್ರೆಟರ್. ಸೊ ಇಂಟರ್ಪ್ರೆಟರ್ ಟ್ರಾನ್ಸ್ಲೇಟ್ಸ್ ಒನ್ ಪ್ರೋಗ್ರಾಮ್ ಆರ್ ಇನ್ಸ್ಟ್ರಕ್ಷನ್ ಅಟ್ ಅ ಟೈಮ್ ಇಂಟು ಮಷೀನ್ ಲ್ಯಾಂಗ್ವೇಜ್. ಇಟ್ ಈಸ್ ದ ರೈಟ್ ಆನ್ಸರ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ DVD stands for digital versatile disk, digital video disk, doubly video disk, doubly visible disk. ನೋಡಿ, ಇಲ್ಲಿ WW ಅನ್ನೋದು
ವರ್ಡ್ ಸಂಬಂಧನೇ ಇಲ್ಲ, ಅದನ್ನ ಬಿಟ್ಬಿಡಿ ಎರಡು ಆಪ್ಷನ್. ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇರೋದು ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಡಿಜಿಟಲ್ ವಿಡಿಯೋ ಡಿಸ್ಕ್, ಸಾರಿ ಡಿಜಿಟಲ್ ವಿಡಿಯೋ ಡ್ರೈವ್. ಈ ಆಪ್ಷನ್ ಅಲ್ಲಿ ಮೊದಲನೇ ಆಪ್ಷನ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಬರುತ್ತೆ, ಇದು ಸರಿಯಾದ ಉತ್ತರ. ಆದ್ರೆ ನೀವು ಇದನ್ನ ಡಿವಿಡಿಗೆ ನಾವು ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತಾನೂ ಕರಿಬಹುದು, ಆದ್ರೆ ಅವರು ಡಿಜಿಟಲ್ ವಿಡಿಯೋ ಡ್ರೈವ್ ಅಂತ ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಸರಿಯಾದ ಉತ್ತರ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಲ್ಲಿ ಸಿಡಿ, ಡಿವಿಡಿ, ಪೆನ್ ಡ್ರೈವ್ ಎಲ್ಲ ಬರ್ತಾರೆ. 4.7 GB ಈ ಡಿವಿಡಿ ಕೆಪಾಸಿಟಿ ಇರುತ್ತೆ. ಪ್ಲಾಸ್ಟಿಕ್ ಮೈಲೇರ್ ಕೋಟಿಂಗ್ಗಳನ್ನ ತಂದು ಸಿಡಿ ಪ್ಲೇಟ್ಗಳನ್ನ ಒಂದಲ್ಲೊಂದು ಕಾಂಪ್ರೆಸ್ ಮಾಡಿ 4.7 GB ವರೆಗೂ ಡಿವಿಡಿನ ತಯಾರಿಸ್ತಾರೆ. ಅದಕ್ಕಿಂತ ಮುಂಚೆ ಸಿಡಿ ಅಂತ ಬರುತ್ತೆ, ಕಾಂಪ್ಯಾಕ್ಟ್ ಡಿಸ್ಕ್. ಅದೇ ರೀತಿ ಪೆನ್ ಡ್ರೈವ್ಸ್ ಬರ್ತವೆ, HDD ಹಾರ್ಡ್ ಡಿಸ್ಕ್ ಡ್ರೈವ್ ಬರುತ್ತೆ. ಆಲ್ ದೀಸ್ ಆರ್ ದಿ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಥವಾ ಸೆಕೆಂಡರಿ ಮೆಮರಿ ಅಂತ ಬರ್ತಾರೆ. ಸರಿಯಾದ ಉತ್ತರ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಸೊ ದ ನೆಕ್ಸ್ಟ್ ಕ್ವಶನ್, ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಕ್ಯಾಶ್ ಮೆಮರಿ ಈಸ್ ಲೊಕೇಟೆಡ್ ಬಿಟ್ವೀನ್. ಯಾವ ಇಬ್ಬರ ಮಧ್ಯೆ ಕ್ಯಾಶ್ ಮೆಮರಿ ಇರುತ್ತೆ ಅಂತ ಪ್ರಶ್ನೆ ಇದೆ. ಆಕ್ಚುಲಿ ಕ್ಯಾಶ್ ಮೆಮರಿ ಅಂದ್ರೆ ಇದು ಬಳಕೆದಾರನ ಯೂಸೇಜ್ ಇರೋದಿಲ್ಲ. ಇಟ್ ಇಸ್ ನಾಟ್, ನಾವು ಕ್ಯಾಶ್ ಮೆಮರಿಲಿ ಏನು ಸ್ಟೋರ್ ಮಾಡೋಕ್ಕಾಗಲ್ಲ. ಇದು CPU ತನ್ನ ಪ್ರೊಸೆಸ್ಗೋಸ್ಕರ ಬಳಸುವಂತಹ ಮೆಮರಿ. ಇದು ಎಲ್ಲಿರುತ್ತೆ ಅನ್ನುವಂಥ ಪ್ರಶ್ನೆ. ಮೊದಲನೇ ಆಪ್ಷನ್ CPU ಅಂಡ್ ಮೇನ್ ಮೆಮರಿ, CPU ಅಂಡ್ ಸೆಕೆಂಡರಿ ಮೆಮರಿ, CPU ಅಂಡ್ ಹಾರ್ಡ್ ಡಿಸ್ಕ್, CPU RAM ಅಂಡ್ ROM. ದ ಆನ್ಸರ್ ಈಸ್ CPU ಅಂಡ್ ಮೇನ್ ಮೆಮರಿ. ಮೇನ್ ಮೆಮರಿ ಅಂದ್ರೇನೆ ಪ್ರೈಮರಿ ಮೆಮರಿ. ಪ್ರೈಮರಿ ಮೆಮರಿ ಮತ್ತು CPU ಮಧ್ಯೆ ಈ ಕ್ಯಾಶ್ ಮೆಮರಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಸ್ಟೇಟ್ಮೆಂಟ್ ಈಸ್ ವ್ಯಾಲಿಡ್. ಯಾವ ಸ್ಟೇಟ್ಮೆಂಟ್ ವ್ಯಾಲಿಡ್ ಇದೆ? 1 KB is equal to 1024 bytes, 1 MB is equal to 2048 bytes, 1 MB is equal to 1000 kilobytes, and 1 KB is equal to 1000 bytes. The right answer is 2 to the power 10, 1024 bytes. Option 1 is the right answer. ನಾವು ಬೈಟ್ಸ್ಗಳಲ್ಲಿ ಕಂಪ್ಯೂಟರ್ ಮೆಮರಿಯನ್ನ ಮೇಜರ್ ಮಾಡ್ತೀವಿ. ಟೋಟಲಿ 1 ಬೈಟ್ ಅಂದರೆ 8 ಬಿಟ್, ಆಮೇಲೆ 4 ಬಿಟ್ ಅಂದರೆ 1 ನಿಬಲ್. ಈ ಪ್ರಶ್ನೆಯೂ ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಕೇಳ್ತಾರೆ. 1 ಬೈಟ್ ಅಂದರೆ 8 ಬಿಟ್ಟು, ಅದೇ ರೀತಿ 4 ಬೈಟ್ ಅಂದರೆ 1 ನಿಬಲ್. 1 ನಿಬಲ್ ಅಂದರೆ 4 ಬಿಟ್ ಅಂತ ಆಗುತ್ತೆ. ಕಲೆಕ್ಷನ್ ಆಫ್ ಡಾಟಾ ಈಸ್ ಸೇವ್ಡ್ ಬೈ ಅ ಸ್ಪೆಷಲ್ ನೇಮ್ ಕಾಲ್ಡ್. ಸಂಗ್ರಹಿಸಿದ ದತ್ತಾಂಶವನ್ನ ಒಂದು ವಿಶೇಷವಾದ ಹೆಸರಿನಿಂದ ಸೇಕರಿಸ್ತೀವಿ, ಅದಕ್ಕೆ ಏನಂತ ಕರೀತಾರೆ? ಇವರು ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ದ ಕಲೆಕ್ಷನ್ ಆಫ್ ದ ಡಾಟಾ ಇಸ್ ಕಾಲ್ಡ್ ಡಾಟಾ ಬೇಸ್, ಬಟ್ ದೇ ಆರ್ ಟೆಲಿಂಗ್ ಕಲೆಕ್ಷನ್ ಆಫ್ ಡಾಟಾ ಇಸ್ ಸೇವ್ಡ್ ಬೈ ಅ ಸ್ಪೆಷಲ್ ನೇಮ್ ಕಾಲ್ಡ್. ಆಪ್ಷನ್ಸ್ ಫೈಲ್ ಅಂತ ಇದೆ, ಫೋಲ್ಡರ್ ಅಂತ ಇದೆ, ಡಾಟಾ ಬೇಸ್ ಅಂತ ಇದೆ, ಡೈರೆಕ್ಟರಿ ಅಂತ ಇದೆ. ನಾವು ಡಾಟಾ ಬೇಸ್ ಡೆಫಿನೇಷನ್ ತಗೊಂಡಿದ್ದ ಕಲೆಕ್ಷನ್ ಆಫ್ ದ ಡಾಟಾ ಇಸ್ ಕಾಲ್ಡ್ ಡಾಟಾ ಬೇಸ್ ಅಂತ ಕರಿತೀವಿ. ಆದರೆ ಆ ಕಲೆಕ್ಟ್ ಮಾಡಿರುವಂಥ ಡಾಟಾನ ಸೇವ್ ಮಾಡುವಂತ ಒಂದು ನೇಮ್ ಇದೆ ನೋಡಿ, ಅದಕ್ಕೆ ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ರೆ ರೈಟ್ ಆನ್ಸರ್ ಈಸ್ ಫೈಲ್. ಸರಿಯಾದ ಉತ್ತರ ಫೈಲ್. ಯಾಕಂದ್ರೆ ನಾವು ಕಲೆಕ್ಟ್ ಮಾಡುವಂತ ಡಾಟಾಗೆ ಕೊಡುವಂತ ಸ್ಪೆಷಲ್ ನೇಮಿಗೆ ಫೈಲ್ ಅಂತ ಕರೀತಾರೆ. ಸರಿ. ನೆಕ್ಸ್ಟ್ ಕ್ವಶನ್ ಈಸ್ ದ ಫಾಸ್ಟೆಸ್ಟ್ ಪ್ರಿಂಟರ್ ಈಸ್. ವೇಗವಾಗಿ ಕೆಲಸ ಮಾಡುವ ಪ್ರಿಂಟರ್ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಸ್ ಇದಾವೆ: ಜೆಟ್ ಪ್ರಿಂಟರ್, ಥರ್ಮಲ್ ಪ್ರಿಂಟರ್, ಇಂಕ್ಜೆಟ್ ಪ್ರಿಂಟರ್, ಲೇಸರ್ ಪ್ರಿಂಟರ್. ಜೆಟ್ ಅಂತ ಜೆಟ್ ಸ್ಪೀಡಲ್ಲಿ ಇದೆ ಅಂತ ಇದು ಫಾಸ್ಟ್ ಅಂತ ಅನ್ಕೊಳ್ಳಿ. ಥರ್ಮಲ್ ಅಂದ್ರೆ ಉಷ್ಣತೆಯ ಆಧಾರದ ಮೇಲೆ, ಹೀಟ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುವಂತ ಪ್ರಿಂಟರ್. ಇಂಕ್ಜೆಟ್ ಅಂದ್ರೆ ಇಂಕ್ ಅನ್ನ ಜೆಟ್ ಮಾಡಿ ಪೇಪರ್ ಮೇಲೆ ಸ್ಪ್ರೇ ಮಾಡುವಂತ ಒಂದು ಪ್ರಿಂಟರ್ ಪ್ರಿನ್ಸಿಪಲ್. ಲೇಸರ್ ಅಂದ್ರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಲೈಟು ಆಂಪ್ಲಿಫೈ ಮಾಡಿ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಅದರ ಇಮಿಷನ್ ಮಾಡಿ ಬರುವಂತ ರೇಡಿಯೇಷನ್ ಇಂದ ನಮ್ಮ ಪೇಪರ್ ಮೇಲೆ ಅಕ್ಷರಗಳು ಪ್ರಿಂಟ್ ಆಗ್ತವೆ ಅಥವಾ ಡಾಟಾ ಪ್ರಿಂಟ್ ಆಗುತ್ತೆ. ಸೊ ಲೇಸರ್ ಪ್ರಿಂಟರ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಸೊ ದೀಸ್ ಆರ್ ದಿ ಫ್ಯೂ ಕ್ವಶನ್ಸ್ ವಿಚ್ ಆಸ್ಕ್ಡ್ ಇನ್ ಪ್ರೀವಿಯಸ್ PDO ಎಕ್ಸಾಮ್ಸ್. ಸೊ ದಟ್ಸ್ ವೈ ಆಯ್ತು, ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ಮತ್ತಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮತ್ತೊಂದು ವಿಡಿಯೋಗೋಸ್ಕರ ಕಾಯ್ತಾರೆ. ಅಲ್ಲಿವರೆಗೂ ನಿಮ್ಮ ಸ್ಟಡಿ ಮುಂದುವರಿಲಿ, ನಿಮ್ಮ ಗುರಿ ಸಾಧನೆಯತ್ತ ನಿಮ್ದಾಗಿ ಸಾಗಲಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.